ಪ್ರಶ್ನೆ ಮಾಡ್ಕೋಬೇಕು, ಪರಿಶೀಲನೆ ಮಾಡ್ಕೋಬೇಕು, ನೀನೇ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಮೊದಲಿಗೆ ನೆಲದಲ್ಲಿ ಹೇಳಿಕೊಟ್ಟವರು ಬುದ್ಧ ಭಗವಾನ್. ಬಹುಶಃ ಬಾಬಾ ಸಾಹೇಬರಿಗೆ ನಾನು ಆಕಸ್ಮಿಕವಾಗಿ ಹಿಂದುವಾಗಿ ಹುಟ್ಟಿದ್ದೇನೆ, ಆದರೆ ಹಿಂದುವಾಗಿ ಸಾಯಲಾರೆ ಅಂತ ಹೇಳಿದ್ದು ಅದೇನು ಸಿನಿಮಾ ಡೈಲಾಗ್ ಅಲ್ಲ, ಅದು ಇಡೀ ಬದುಕನ್ನು ಪ್ರಯೋಗಶಾಲೆ ಮಾಡಿಕೊಂಡು ಬದುಕ್ತಾನೆ ಎಲ್ಲ ಅವಮಾನಗಳನ್ನು ಎದುರಿಸ್ತಾ, ಅವಮಾನಗಳ ಒಳಗಡೆಗಿರೋ ಶೋಷಣೆಗಳ ತೀವ್ರತೆಗಳನ್ನು ಎದುರಿಸ್ತಾ, ಆ ಸಂಕಟಗಳಿಂದ ಪಾರಾಗಬೇಕು ಅನ್ನೋಂಥದ್ರ ಒಳಗಡೆಗೆ ಎಲ್ಲ ರೀತಿಯ ಪ್ರತಿರೋಧಗಳನ್ನು ಎದುರಿಸ್ತಾ, ಈ ನೆಲದ ಬಹುಜನರ ಸಂಕೇತವಾಗಿ ನಿಮ್ಮ ಅಸ್ಪೃಶ್ಯತೆಗೆ ಉತ್ತರವಾಗಿ ಏಷ್ಯಾ ಖಂಡದ ಬಹುದೊಡ್ಡ ಜ್ಞಾನಿಯಾಗಿ ಆ ಕಾಲಕ್ಕೆ ಇವತ್ತು ವಿಶ್ವಜ್ಞಾನಿಯಾಗಿ ಈ ವರ್ತಮಾನಕ್ಕೆ ಉಳಿದುಕೊಂಡದ್ದು ಸಾಮಾನ್ಯ ಸಂಗತಿಯಾಗಿರಲಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಇದು ಯಾವ ಪುರಾಣವೂ ಅಲ್ಲ, ಅರ್ಜುನ ಕರ್ಣರ ಕಥೆ ಅಲ್ಲ. ನಮ್ಮ ಮಧ್ಯೆ ಮನುಷ್ಯನಾಗಿ ರಕ್ತ ಮಾಂಸ ತುಂಬಿದ ಒಬ್ಬ ಮನುಷ್ಯ ಈ ನೆಲದ ಅಸಮಾನತೆಗಳನ್ನು ವಿರೋಧಿಸಿ ನಡೆದುಕೊಂಡು ಹೋದ ರೀತಿ. ಇವತ್ತು ಎಷ್ಟು ಜನ ನಾವು ಅದರಿಂದ ಫಲಿತರಾಗಿದ್ದೇವೆ. ಯಾಕೆಂದರೆ ಬಾಬಾ ಸಾಹೇಬರು ಒಂದು ಮಾತನ್ನು ಹೇಳಿದಾರಲ್ಲ, ನಾನು ಹಾಗೋ ಹೀಗೋ ವಿಮೋಚನೆಯ ಚಳುವಳಿಯ ಈ ಸಮಾನತೆಯ ರಥವನ್ನು ತೇರನ್ನು ಎಳ್ಕೊಂಡು ಬಂದಿದ್ದೀನಿ. ಸಾಧ್ಯವಾದರೆ ನೀವು ಮುಂದಕ್ಕೆ ಹೇಳ್ಕೊಂಡೋಗಿ, ದಯವಿಟ್ಟು ಹಿಂದಕ್ಕೆ ತಳ್ಳಬೇಡಿ. ಬಾಬಾ ಸಾಹೇಬರು ಯೋಚನೆ ಮಾಡಿದ್ದು ಹಾಗೆ, ಎಲ್ಲಿ ನೀವು ಏನು ತಪ್ಪುಗಳನ್ನು ಹೇಳಿದ್ರು, ಈ ತಪ್ಪುಗಳು ಯಾಕಾಗಿದೆ ಅನ್ನೋದು ಹುಡುಕಕ್ಕೆ ಪ್ರಯತ್ನ ಪಟ್ಟರು. ಇಡೀ ನಿಮಗೆ ಒಂದು ಕಾಲಕ್ಕೆ ಅಕ್ಷರವನ್ನೇ ಕಲಿಸಲಾಗದ ಮನುಷ್ಯ ಸಂಸ್ಕೃತ ಕಲಿತಾನೆ. ಹಾಗೆಷ್ಟು ಕಷ್ಟಗಳನ್ನು ಅನುಭವಿಸಿದ್ರಾತ. ಯಾಕಂದರೆ ಈ ನೆಲದ ಒಳಗಡೆಗೆ ಸಂಸ್ಕೃತನ ಒಬ್ಬ ಶೂದ್ರ ಕೇಳಿದರೆ, ಮಾತನಾಡಿದರೆ ಅವನ ಕಿವಿಗೆ ಕಾದ ಸೂಸೆ ಉಯಿಸಬೇಕು, ನಾಲಿಗೆ ಕತ್ತರಿಸಬೇಕು ಅಂತ ಹೇಳುವಂಥ ನಿಯಮಗಳನ್ನು ಮಾಡ್ಕೊಂಡಿದ್ದು ನೆಲದೊಳಗಡೆಗೆ ಒಬ್ಬ ಅತ್ಯಂತ ನೀವು ಯಾರನ್ನು ಅಸ್ಪೃಶ್ಯ ಅಂತ ಕರೆದಿದ್ರೋ ಆ ಮನುಷ್ಯ ಸಂಸ್ಕೃತ ಕಲಿತು ಸಂಸ್ಕೃತದಲ್ಲೇ ಓದಿ ಅಲ್ಲಿರೋ ಪ್ರಶ್ನೆಗಳನ್ನು ಎತ್ತುತ್ತಾನೆ. ಇವತ್ತಿಗೂ ನೆನಪಿರಲಿ ಸ್ನೇಹಿತರೆ, ಬಾಬಾ ಸಾಹೇಬರು ಎತ್ತಿರುವ ಯಾವ ಪ್ರಶ್ನೆಗಳಿಗೂ ಈ ನೆಲದಲ್ಲಿ ಯಾರೂ ಉತ್ತರ ಕೊಡೋಕ್ಕಾಗಿಲ್ಲ. ಯಾಕಾಗಿಲ್ಲ ಅಂದರೆ ಉತ್ತರ ಇಲ್ಲ, ಆ ಕಾರಣಕ್ಕಾಗಿ. ಎಷ್ಟರ ಮಟ್ಟಿಗೆ ನೋಡಿ, ಯಾವಲ್ಲೂ ಸೂರ್ಯ ಅನ್ನೋದೊಂದು ಸತ್ಯ ಸ್ನೇಹಿತರೆ. ಈ ಸೂರ್ಯ ಸತ್ಯಕ್ಕೆ ಮೋಡಗಳು ಅಡ್ಡ ಆಗಬಹುದು, ಆದರೆ ಅವನನ್ನು ಇಲ್ಲದಾಗಿಸೋದಕ್ಕಾಗೋದೇ ಇಲ್ಲ. ಭಾರತ ದೇಶದಲ್ಲಿ ಕತ್ತಲಾಗಿದ್ದರೆ ಇನ್ಯಾವುದೋ ಒಂದು ಭಾಗದಲ್ಲಿ ಅವನು ಬೆಳಕಾಗಿರ್ತಾನೆ, ಸೂರ್ಯನನ್ನು. ಹಾಗಾಗಿ ನಾವು ಸೂರ್ಯ ಸತ್ಯ ಅಂತ ಬಾಬಾ ಸಾಹೇಬರನ್ನ ಯಾಕೆ ಕರೆದ್ವಿ ಅಂದರೆ, ನಮಗೆ ಎಲ್ಲ ಸತ್ಯಗಳನ್ನು ನೀನು ಪರೀಕ್ಷಿಸಬೇಕು, ನೀನು ಪರಿಶೀಲಿಸಬೇಕು, ನೀನು ಪ್ರಶ್ನಿಸಬೇಕು. ಇವತ್ತು ಈ ವಿಶ್ವವಿದ್ಯಾಲಯದಲ್ಲಿ ರಮೇಶ್ ಅಂತ ಗೆಳೆಯ ಯಾಕೆ ಇದನ್ನು ಮಾಡ್ತಿದ್ದಾರೆ ಅಂದರೆ, ನೀವು ಪ್ರಶ್ನಿಸಬೇಕು. ನಮಗೆ ನಿಮ್ಮನ್ನು ವಾಟ್ಸಪ್ ವಿಶ್ವವಿದ್ಯಾಲಯದಿಂದ ನಮ್ಮ ವಿಶ್ವವಿದ್ಯಾಲಯ ಕರ್ಕೊಂಬರೋದು ಭಾಳ ಕಷ್ಟ ಆಗಿದೆ. ಯಾಕೆ ಕಷ್ಟ ಆಗಿದೆ ಅಂದರೆ ನಿಮಗೆ ಗೊತ್ತದು. ಹಾಗಾಗಿ ನಮಗೆ ನಾವು ಒದ್ದಾಡ್ತಾ ಇರೋದು ಎಲ್ಲಿ ಅಂತಂದರೆ, ಈ ಸುಳ್ಳುಗಳೇ ಬಿತ್ತುತ್ತಾ ಇರುವ ವಾಟ್ಸಪ್ ವಿಶ್ವವಿದ್ಯಾಲಯದಕ್ಕಿಂತ ನಿಮ್ಮ ಅಕ್ಷರ ಮಾಧ್ಯಮ, ನೀವೇ ಅದರೊಳಗಡೆ ಕೂತು ಜ್ಞಾನವನ್ನು ಹಂಚಬಹುದಾದ ಒಂದು ಪ್ರಜ್ಞೆ ಒಳಗಡೆಗೆ ಬನ್ನಿ. ಅದಕ್ಕೆ ಬೆಳಕುಗಳಿದ್ದಾವೆ. ಬುದ್ಧನಲ್ಲಿ ಬೆಳಕಿದೆ, ಅದು ಬಾಬಾ ಸಾಹೇಬರಲ್ಲಿ ಬೆಳಕಿದೆ, ಅದು ಕುವೆಂಪುವಲ್ಲಿ ಬೆಳಕಿದೆ ಅಂತ ಕರೆಯುವಂಥ ಪ್ರಶ್ನೆಗಳನ್ನು ಮಾಡ್ತಿದ್ದೀವಿ.